ಈ ವಾರ ಕರ್ನಾಟಕದ ನಂಬರ್ 1 ಧಾರಾವಾಹಿಯಾಗಿ ಹೊರಹೊಮ್ಮಿದ ಕರ್ಣ ಧಾರಾವಾಹಿ. ಇದರ ರೇಟಿಂಗ್ ಎಷ್ಟು ಗೊತ್ತಾ? ಕಲರ್ಸ್ ಕನ್ನಡದ ಹೊಸ ಡಬ್ಬಿಂಗ್ ಧಾರಾವಾಹಿಯಾದ ಮನೆಯೇ ಮಂತ್ರಾಲಯದ ರೇಟಿಂಗ್ ಎಷ್ಟು? ಜೀ ಕನ್ನಡದ ಡಬ್ಬಿಂಗ್ಗಳ ರೀತಿಯಲ್ಲೇ TRP ಸಿಗ್ತಾ? ಬಿಗ್ ಬಾಸ್ನ ರೇಟಿಂಗ್ ಎಷ್ಟು? ನಂದಗೋಕುಲ ಈ ವಾರದ ಸ್ಲಾಟ್ ಲೀಡರ್. ಹಾಗೂ ನಿಮ್ಮ ನೆಚ್ಚಿನ ಶೋಗಳು, ನಿಮ್ಮ ನೆಚ್ಚಿನ ಚಾನೆಲ್ಗಳ TRPಯನ್ನು ತಿಳ್ಕೊಳ್ಳಲು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನಲ್ನಲ್ಲಿ ಬರುವಂಥ ಏಕೈಕ ವಿಡಿಯೋ ಅದು TRP ಸುದ್ದಿ. ಆದರೆ ಹಿಂದೆ ಅಂದರೆ ನಿನ್ನೆ ಕ್ರಿಸ್ಮಸ್ ಹಬ್ಬ ಇತ್ತು. ಆದ್ದರಿಂದಾಗಿ TRP ಒಂದು ದಿನ ತಡವಾಗಿ ಅಂದರೆ 26ನೇ ತಾರೀಕು ಶುಕ್ರವಾರ ರಿಲೀಸ್ ಆಗಿದೆ. ಅದರಂತೆ ಈ ವಾರ ಕೂಡ ನಾನು ನಿಮ್ಮ ನೆಚ್ಚಿನ ಶೋಗಳು ಹಾಗೂ ನಿಮ್ಮ ನೆಚ್ಚಿನ ಚಾನೆಲ್ಗಳ TRPಯನ್ನು ಹೊತ್ತು ತಂದಿದ್ದೇನೆ. ಸೊ ಈ ರೀತಿಯ TRP ಸುದ್ದಿಯನ್ನು ನೀವು ಮತ್ತೆ ಕೇಳಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗಾಗಿ ತಪ್ಪದೇ ಸ್ಯಾಂಡಲ್ವುಡ್ ಪೋಸ್ಟ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಇದು ಲಾಸ್ಟ್ ಸೆಕೆಂಡ್ ವಾರ ಅಂದರೆ ಈ ವರ್ಷ 2025ರ ಲಾಸ್ಟ್ ಸೆಕೆಂಡ್ ವಾರ. ಹಾಗಾದರೆ ಉದಯ ವಾಹಿನಿಯ ಲಾಸ್ಟ್ ಸೆಕೆಂಡ್ ವಾರ ಅಂದರೆ ವೀಕ್ 50ರ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ರಥಸಪ್ತಮಿ 1.5, ಅರ್ಬನಲ್ಲೂ ಕೂಡ 1.5, ಸಿಂಧು ಭೈರವಿ 2.7, ಅರ್ಬನಲ್ಲಿ 2.2, ಮಾಂಗಲ್ಯ 2.9, ಅರ್ಬನಲ್ಲಿ 2.1, ಶಾಂಭವಿ 2.8, ಅರ್ಬನಲ್ಲಿ 2.3, ಸೂರ್ಯವಂಶ 2.6, ಅರ್ಬನಲ್ಲಿ 2.1, ಶಾಂತಿನಿವಾಸ 2.2, ಅರ್ಬನಲ್ಲಿ 1.8, ಮೈನಾ 2.3, ಅರ್ಬನಲ್ಲಿ 1.9, ಅನುಪಲ್ಲವಿ 2.1, ಅರ್ಬನಲ್ಲಿ 1.6, ಚಿಕ್ಕಜಮಾನಿ 1.9, ಅರ್ಬನಲ್ಲಿ 1.2, ಸೇವಂತಿ 1, ಅರ್ಬನಲ್ಲಿ 0.7. ನಿಮ್ಮ ನೆಚ್ಚಿನ ಉದಯ ವಾಹಿನಿಯ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸ್ಟಾರ್ ಸುವರ್ಣದ ಧಾರಾವಾಹಿ ನೋಡ್ಕೊಂಬರೋಣ. ಗೌರಿ ಶಂಕರ 2.4, ಅರ್ಬನಲ್ಲಿ 2.8, ನೀರಲು ಜೊತೆಯಲ್ಲಿ 2.4, ಅರ್ಬನಲ್ಲಿ 3.1, ಶಾರದೆ 3.2, ಅರ್ಬನಲ್ಲಿ 3.9, ಆಸೆ 4.2, ಅರ್ಬನಲ್ಲಿ 3.9, ನಿನ್ನ ಜೊತೆ ನನ್ನ ಕತೆ 5.2, ಅರ್ಬನಲ್ಲಿ 4.4, ವಸುದೇವ ಕುಟುಂಬ 3.4, ಅರ್ಬನಲ್ಲಿ 3.3, ರೇಣುಕಾದೇವಿ ಯಲ್ಲಮ್ಮ 4.3, ಅರ್ಬನಲ್ಲಿ 5.3. ಇನ್ನು ಹೊಸ ಧಾರಾವಾಹಿ ಸ್ಟಾರ್ ಸುವರ್ಣದಲ್ಲಿ ಏನು ಪ್ರಸಾರ ಆಗಿತ್ತು ಅದು 2ನೇ ವಾರಕ್ಕೆ ಬಂದಿದೆ, ಜಯಲಲಿತಾ ಅಂತ. ಅದು 2.4, ಅರ್ಬನಲ್ಲಿ 2.6, ಸ್ನೇಹದ ಕಡಲಲ್ಲಿ 1.4, ಅರ್ಬನಲ್ಲಿ 2.1. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣದ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಲರ್ಸ್ ಕನ್ನಡದ ರೇಟಿಂಗ್ಸ್ ನೋಡ್ಕೊಂಬರೋಣ. ಯಜಮಾನ ಮತ್ತು ರಾಮಾಚಾರಿಯ ಮಹಾಮಿಲನಕ್ಕೆ 2.4, ಅರ್ಬನಲ್ಲೂ 2.1 ರೇಟಿಂಗ್ ಸಿಕ್ಕಿದೆ. ವೀಕ್ಷಕರೇ, ರಾಮಾಚಾರಿ ಧಾರಾವಾಹಿ ಇದೇ ವಾರ ಶನಿವಾರದಂದು ಎಂಡ್ ಆಗುತ್ತೆ. ನಂತರ ಯಜಮಾನ ಧಾರಾವಾಹಿ ಮಾತ್ರ 6 ಗಂಟೆಗೆ ಪ್ರಸಾರ ಆಗುತ್ತೆ. ಇನ್ನು ಪ್ರೇಮಕಾವ್ಯ 5.4, ಅರ್ಬನಲ್ಲಿ 4.2, ಭಾಗ್ಯಲಕ್ಷ್ಮಿ 5.6, ಅರ್ಬನಲ್ಲಿ 4.3, ಮುದ್ದು ಸೊಸೆ 6.4, ಅರ್ಬನಲ್ಲಿ 5.5, ಶ್ರೀಗಂಧದ ಗುಡಿ 5.1, ಅರ್ಬನಲ್ಲಿ 4.2, ಭಾರ್ಗವಿ LLB 6.4, ಅರ್ಬನಲ್ಲಿ 4.7, ನಂದಗೋಕುಲ ಸ್ಲಾಟ್ ಲೀಡರ್ ಆಗಿದೆ 6.7 ರೇಟಿಂಗ್ಸ್ನೊಂದಿಗೆ, ಅರ್ಬನಲ್ಲಿ 5.6 ತಗೊಂಡಿದೆ. ಇನ್ನು ಬಿಗ್ ಬಾಸ್ನ ವೀಕ್ ಡೇ ಸಂಚಿಕೆಗಳು 7 ರೇಟಿಂಗ್ಸನ್ನು ತಗೊಂಡಿದೆ, ಅರ್ಬನಲ್ಲಿ 8.1 ರೇಟಿಂಗ್ಸನ್ನು ತಗೊಂಡಿದೆ. ವಾರದ ಕತೆ ಕಿಚ್ಚನ ಜೊತೆ 9.5 ತಗೊಂಡಿದೆ, ಅರ್ಬನಲ್ಲಿ 10.6 ತಗೊಂಡಿದೆ. ಇನ್ನು ಸೂಪರ್ ಸಂಡೇ ವಿತ್ ಸುದೀಪ 9.7 ತಗೊಂಡಿದ್ರೆ, ಅರ್ಬನಲ್ಲಿ 10.4 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಕಲರ್ಸ್ ಕನ್ನಡದ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅಂತ ತಿಳಿಸಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಕಲರ್ಸ್ ಕನ್ನಡದ ಡಬ್ಬಿಂಗ್ ಧಾರಾವಾಹಿ ಪ್ರಸಾರ ಆಗಿತ್ತು, ಅದು ಮನೆಯೇ ಮಂತ್ರಾಲಯ ಅಂತ. ಅದು 1 ರೇಟಿಂಗ್ಸನ್ನು ತಗೊಂಡಿದೆ ಹಾಗೂ ಅರ್ಬನಲ್ಲಿ 0.8 ರೇಟಿಂಗ್ಸನ್ನು ತಗೊಂಡಿದೆ. ಇನ್ನೇನು ಕೆಲವೇ ದಿನದಲ್ಲಿ ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆ ಬರುತ್ತೆ. ಬಿಗ್ ಬಾಸ್ನ ಈ 12ನೇ ಸೀಸನಲ್ಲಿ ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಾದರೆ ವೀಕ್ 50ರ ಜೀ ಕನ್ನಡದ ಧಾರಾವಾಹಿಯ ರೇಟಿಂಗ್ಸ್ ನೋಡ್ಕೊಂಬರೋಣ. ಶ್ರೀ ರಾಘವೇಂದ್ರ ಮಹಾತ್ಮೆ ವೀಕೆಂಡಲ್ಲಿ ಬರುವಂಥದ್ದು 3.2 ರೇಟಿಂಗ್ಸ್ ಬರುತ್ತೆ, ಅರ್ಬನಲ್ಲಿ 3.3, ಶ್ರಾವಣಿ ಸುಬ್ರಹ್ಮಣ್ಯ 3.6, ಅರ್ಬನಲ್ಲಿ 3.9, ಪುಟ್ಟಕ್ಕನ ಮಕ್ಕಳು 5.8, ಅರ್ಬನಲ್ಲಿ 5, ಅಮೃತಧಾರೆ 7.7, ಅರ್ಬನಲ್ಲಿ 6.6, ಅಣ್ಣಯ್ಯ ಧಾರಾವಾಹಿ 8.8, ಅರ್ಬನಲ್ಲಿ 7.2. ಮತ್ತೆ ನಂಬರ್ 1 ಧಾರಾವಾಹಿಯಾಗಿದೆ ಕರ್ಣ ಧಾರಾವಾಹಿ 9.4 ರೇಟಿಂಗ್ಸ್ನೊಂದಿಗೆ, ಅರ್ಬನಲ್ಲಿ 8.2 ತಗೊಂಡಿದೆ. ಲಕ್ಷ್ಮೀ ನಿವಾಸ 8.2, ಅರ್ಬನಲ್ಲಿ 7.9, ಆದಿಲಕ್ಷ್ಮಿ ಪುರಾಣ ಡಿಕ್ರೀಸ್ ಆಗಿದೆ ಧಾರಾವಾಹಿಯ ರೇಟಿಂಗ್ಸ್ 5.2, ಅರ್ಬನಲ್ಲಿ 4.5, ನಾನಿನ ಬಿಡಲಾರೆ 4.9, ಅರ್ಬನಲ್ಲಿ 4.5, ಬ್ರಹ್ಮಗಂಟು 4.2, ಅರ್ಬನಲ್ಲಿ 3.9. ಇನ್ನು ಜೀ ಕನ್ನಡದ ಡಬ್ಬಿಂಗ್ ಧಾರಾವಾಹಿಗಳನ್ನು ನೋಡೋದಾದರೆ ಪಾವನಗಂಗೆ 1.5, ಅರ್ಬನಲ್ಲಿ 1.4, ಮೇಘ ಸಂದೇಶ 2.2, ಅರ್ಬನಲ್ಲಿ 2,
ಮನೆತನ 2.5, ಅರ್ಬನಲ್ಲಿ 2.2, ಸುಮಂಗಲಿ 2.2, ಅರ್ಬನಲ್ಲಿ 2, ರಕ್ತ ಸಂಬಂಧ 1.7, ಅರ್ಬನಲ್ಲಿ 1.5, ಮನೆ ಅಳಿಯ 1, ಅರ್ಬನಲ್ಲಿ ಕೂಡ 1, ಸಂಧ್ಯಾರಾಗ 1.5, ಅರ್ಬನಲ್ಲಿ ಕೂಡ 1.5 ಅನ್ನು ತಗೊಂಡಿದೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಜಿ ಕನ್ನಡದ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ನಿಮ್ಮ ನೆಚ್ಚಿನ ಶೋಗಳ TRP ಅನ್ನು ಹೇಳ್ತೀನಿ. ಈಗಾಗಲೇ ಬಿಗ್ ಬಾಸ್ನ ಶೋಗಳ TRP ಅನ್ನು ಹೇಳಿದ್ದೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಏನಿದೆ ಅದು 8.7 ರೇಟಿಂಗ್ಸನ್ನು ತಗೊಂಡಿದೆ. ಕಾಮಿಡಿ ಕಿಲಾಡಿಗಳು 3.2 ರೇಟಿಂಗ್ಸನ್ನು ತಗೊಂಡಿದೆ. ಹಳ್ಳಿ ಪವರು 2 ರೇಟಿಂಗ್ಸನ್ನು ತಗೊಂಡಿದೆ. ಗೃಹ ಮಂತ್ರಿ 1.7, ಬೊಂಬಾಟ್ ಭೋಜನ 1 ಹಾಗೂ ಬೊಂಬಾಟ್ ಬಾಡೂಟ 1.1 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಇದಾಗಿತ್ತು ವಾರ 50ರ TRP ಸುದ್ದಿ. ಇದು ಈ ವರ್ಷದ, ಅಂದರೆ ನಾನು ಈ ವಿಡಿಯೋ ಹಾಕೋದು ಈ ವರ್ಷದ ಕೊನೆಯ ವಿಡಿಯೋ. ಆದರೆ ಮುಂದಿನ ವರ್ಷ ಏನು ಗುರುವಾರದಂದು ಬರೋಂಥ ವಿಡಿಯೋ ಏನಿರುತ್ತೆ ಅದು ಆ್ಯಕ್ಚುಲ್ ಆಗಿ ಲಾಸ್ಟ್ ಆಗಿರುತ್ತೆ. ಮೋಸ್ಟ್ಲಿ 31 ಗುರುವಾರ ಅನಿಸುತ್ತೆ. ಸೊ ಗುರುವಾರ ಬರುತ್ತೆ. ಅದು ವೀಕ್ 51ರ TRP ಆಗಿರುತ್ತೆ. ಅದರ ನಂತರ ಬರುವಂತಹ ಒಂದು TRP ವಿಡಿಯೋ ಏನಿರುತ್ತೆ, ಅಂದರೆ ಜನವರಿ ತಿಂಗಳಲ್ಲಿ ಹಾಕ್ತೀನಿ ನಾನು, ಅದು ಆ್ಯಕ್ಚುಯಲ್ ಆಗಿ ಕೊನೆಯ ವಾರದ TRP ಆಗಿರುತ್ತೆ. ಸೊ ವೀಕ್ಷಕರೇ, ನಿಮ್ಮ ನೆಚ್ಚಿನ ಶೋಗಳು ಯಾವುದು, ನಿಮ್ಮ ನೆಚ್ಚಿನ ಚಾನಲ್ಗಳು ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿಯ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗಾಗಿ ಮಿಸ್ ಮಾಡದೆ ಸ್ಯಾಂಡಲ್ವುಡ್ ಪೋಸ್ಟನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡ್ಬೋದು. ಇಂಟ್ರೆಸ್ಟಿಂಗ್ ಸುದ್ದಿಗಳು, ಮಾಹಿತಿಗಳನ್ನು ಅಲ್ಲಿ ಕೂಡ ತಿಳ್ಕೊಬೋದು. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.